ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನೋಡಿ, ಈ ರೀತಿ ತುಂಬಾ ಕರೆ ಕಟ್ಟಿರುವಂಥ ಕಬ್ಬಿಣದ ಕಾವಲಿಗಳನ್ನು ಈಸಿಯಾಗಿ ಸ್ವಲ್ಪನೂ ಶ್ರಮ ಪಡದೆ ಈಸಿಯಾಗಿ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಫಸ್ಟು ಈ ರೀತಿ ಕರೆ ಕಟ್ಟಿರುವಂಥ ತವ ನೀವೇನಾದರೂ ಚಪಾತಿ ಮಾಡೋದಕ್ಕೋ ರೊಟ್ಟಿ ಮಾಡೋದಕ್ಕೋ ಬಳಸಿರ್ತೀರಲ್ಲ, ಬಳಸಿದ ನಂತರ ಗ್ಯಾಸನ್ನು ಆಫ್ ಮಾಡದೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ತವಾನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದು ಚಾಕು ಸಹಾಯದಿಂದ ನೋಡಿ, ಈ ರೀತಿ ಇಲ್ಲ ಸೌಟು ಯಾವುದಾದ್ರೂ ಆ ಒಂದು ಕೊನೆ ಬಂದು ಸ್ವಲ್ಪ ಶಾರ್ಪ್ ಆಗಿರಬೇಕು. ಆ ರೀತಿ ಇದನ್ನು ತಗೊಂಡು ಏನು ಇವಾಗ ಎಣ್ಣೆಯ ಕರೆ ಸೈಡಲ್ಲೆಲ್ಲ ಕಟ್ಕೊಂಡಿದೆಯಲ್ಲ, ಇದನ್ನೆಲ್ಲ ನೀಟಾಗಿ ಈ ಚಾಕು ಸಹಾಯದಿಂದ ತೆಗಿಬೋದು. ಆದರೆ ತವ ಬಿಸಿ ಇದ್ದಾಗ ಮಾತ್ರ ನಾವು ಈ ಕೆಲಸ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಈಸಿಯಾಗಿ ಈ ರೀತಿ ಬಂದುಬಿಡುತ್ತೆ. ನೀವು ನಾರ್ಮಲಾಗಿ ತಣ್ಣಗಿರೋವಂಥ ತವಾನಲ್ಲಿ ಈ ರೀತಿ ಮಾಡೋಕ್ಕೋದ್ರೆ ಆಗೋದಿಲ್ಲ, ಕಷ್ಟವೂ ಆಗುತ್ತೆ, ತುಂಬ ಕಷ್ಟವೂ ಆಗುತ್ತೆ, ಹಾಗೆ ಇಷ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ತವ ಬಿಸಿ ಮಾಡಿಕೊಂಡು ಮಾಡಿ ನೋಡಿ. ಈ ರೀತಿ ಎಲ್ಲ ಎತ್ತದ ಮೇಲೆ ಇದನ್ನು ಹೊರಗಡೆ ತೆಗೆದುಬಿಡಿ. ಆಲ್ಮೋಸ್ಟ್ ಇದು ಒಂದು 60% ಅಷ್ಟು ಅಥವಾ 70% ಅಷ್ಟು ಕ್ಲೀನ್ ಆಗಿರುತ್ತೆ. ಇದನ್ನು ನಾವು ಇನ್ನೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆ ಜಿಡ್ಡೆಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗಬೇಕಲ್ವ, ಅದಕ್ಕೋಸ್ಕರ ನೆಕ್ಸ್ಟ್ ಮೆಥಡನ್ನು ಮಾಡೋಣ. ಇವಾಗ ಅದನ್ನೆಲ್ಲ ಎತ್ತಿದ ಮೇಲೆ ನೋಡಿ ಈ ರೀತಿ ಇದೆ. ಈಗ ಇದಕ್ಕೆ ನಾನು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೋತೀನಿ. ಪುಡಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ಕ್ರಬ್ಬರ್ ತೊಗೊಂಡು ಸ್ಕ್ರಬ್ ಮಾಡ್ತೀನಿ. ಉಜ್ಜೋದ್ರಿಂದ ಅಲ್ಲಿರುವಂಥ ಇನ್ನೂ ಎಕ್ಸ್ಟ್ರಾ ಏನೇ ಒಂದು ಕರೆ ಇದ್ರೂ ಸಹ ಅಥವಾ ಗಲೀಜಿದ್ರೂ ಸಹ ನೀಟಾಗಿ ಬರುತ್ತೆ. ಹಾಗಾಗಿ ನೋಡಿ, ನಾನು ಸ್ಟೀಲ್ ಸ್ಕ್ರಬ್ಬರ್ನ ತೊಗೊಂಡು ಈ ರೀತಿ ಉಪ್ಪನ್ನು ಹಾಕಿ ಉಜ್ತಾ ಇದ್ದೀನಿ. ಹ್ಯಾಂಡಲ್ ಹತ್ರ ಏನಾದರೂ ನಿಮಗೆ ತುಂಬ ಕರೆ ಕಟ್ಟಿದೆ ಅಂತಂದರೆ ಈ ಮೆಥಡು ಖಂಡಿತ ಯೂಸ್ ಮಾಡಿ. ಚಾಕುನಲ್ಲಿ ಅದನ್ನು ಸ್ವಲ್ಪ ಈ ರೀತಿ ಫಸ್ಟೇ ತಕ್ಕೊಂಬಿಟ್ರೆ ಈಸಿಯಾಗಿ ಆಗಿಬಿಡತ್ತೆ. ಇಲ್ಲ ಅಂತಂದರೆ ನಮಗೆ ಕಷ್ಟ ಆಗುತ್ತೆ, ಉಜ್ಜೋದಕ್ಕೆಲ್ಲ ಕಷ್ಟ ಆಗುತ್ತೆ. ಈ ರೀತಿ ಮಾಡಿದ್ಮೇಲೆ ನಾನು ಇದ್ರ ಮೇಲೇ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ತವಾನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇದೆ. ಬಿಸಿ ಇದ್ದಾಗಲೇ ನಾವು ಈ ಒಂದು ಮೆಥಡನ್ನು ಮಾಡಬೇಕಾಗತ್ತೆ. ಏನು ಒಂದು 5 ನಿಮಿಷ ಅಷ್ಟೇ ಆಗುತ್ತೆ ನೋಡಿ. ನೀರನ್ನು ಹಾಕ್ಕೊಂಡ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾ ಮತ್ತು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ನಿಂಬೆಹಣ್ಣಿನ ಸಿಪ್ಪೆನಲ್ಲಿ ಉಜ್ಜಿಬಿಟ್ಟು ಅದಾದಮೇಲೆ ನೋಡಿ, ಇಲ್ಲಿ ನಾನು ನಾರ್ಮಲಾಗಿ ಪಾತ್ರೆ ತೊಳೆಯುವಂಥ ಡಿಶ್ ವಾಶ್ ಜೆಲ್ಲು ಇಲ್ಲ ಅಂತಂದರೆ ಸೋಪಲ್ಲಿ ಒಂದು ಸರ್ತಿ ತೊಳೆದ್ಬಿಟ್ರೆ ನೀಟಾಗಿ ಆಗಿಬಿಡುತ್ತೆ. ಫಸ್ಟ್ ಹೇಗಿತ್ತು ಕ್ಲೀನ್ ಮಾಡಿದ್ಮೇಲೆ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ, ಒಂದು ಅರ್ಧ ನಿಂಬೆ ಹಣ್ಣು ಹಾಗೆ ಒಂದು ಸ್ವಲ್ಪ ಪುಡಿ ಉಪ್ಪು ಸೋಡಾ ಇದ್ದರೆ ಸಾಕಾಗತ್ತೆ. ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಲಾಸ್ಟಲ್ಲೆಲ್ಲ ತೊಳೆದಾದ್ಮೇಲೆ ಇದ್ರ ಮೇಲೆ ಒಂದು 2-3 ಡ್ರಾಪ್ ಅಷ್ಟು ಅಡುಗೆ ಎಣ್ಣೆನ ಯಾವುದಾದ್ರೂ ಒಂದು ಎಣ್ಣೆನ ಹಚ್ಚಿಬಿಟ್ಟು ನೀವು ತೆಗೆದಿಟ್ಕೊಂಡ್ಬಿಟ್ರೆ ಕಬ್ಬಿಣದ ಕಾವಲಿ ತುಂಬ ನೀಟಾಗಿ ಇರುತ್ತೆ.